285ನೇ ಸಂತ ಸೇವಾಲಾಲ್ ಜಯಂತಿಯ ಪ್ರಯುಕ್ತ ಇವತ್ತು ಸಂತ ಸೇವಾಲಾಲ್ ಅವರ ಜನ್ಮಸ್ಥಳದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಬಹುಶಃ ನಾನು ಮೊದಲನೇದಾಗಿ ಜಿಲ್ಲಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಯಾಕಂದರೆ ಜಿಲ್ಲಾಧಿಕಾರಿಗಳು ಸ್ವತಃ ಅವರೇ ಬಂದು ಈ ಜಯಂತಿಯ ಬಗ್ಗೆ ಕೆಲವು ಹಿಂದಿನ ವರ್ಷದ ಕಾರ್ಯಕ್ರಮದಲ್ಲಿ ಏನೇನು ನ್ಯಾಷನಲ್ಸ್ಗಳಾಗಿದ್ದು ಇಲ್ಲಿ ಆದಂಥ ತಪ್ಪುಗಳು ಆಗಬಾರ್ದು ಅಂತೇಳಿ ಅವರೇ ಬಂದು ಸ್ವತಃ ಅವರೇ ಪೂರ್ವಭಾವಿಗಳಲ್ಲಿ ಭಾಗವಹಿಸಲಿಕ್ಕೆ ನಾನು ಮೊದಲನೇ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಿರಿಯರು ಮತ್ತು ನಮ್ಮ ಮಾವರು ಡೆಪ್ಯೂಟಿ ಸ್ಪೀಕರ್ ಅವರು ಮತ್ತು ಕಾವೇರಿ ಜನಪ್ರಿಯ ಶಾಸಕರಾದಂಥ ಅಬ್ದುಲ್ ಲಮಾಣಿ ಅವರು ಮತ್ತು SP ಅವರಿದ್ದಾರೆ, CO ಇದ್ದಾರೆ ಮತ್ತು ನಮ್ಮ ಹಿರಿಯರಾದಂಥ ಹಿರಿಯರಿದ್ದಾರೆ, ನಮ್ಮ ಶಿವಶೇಖರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರು ನನ್ನ ಹಿರಿಯರ ಸಮಾಜ. ನಾನು ಶಾಸಕರು ಒಂದೇ ಬಾರಿ ಶಾಸಕರಾಗಿ 2013ರಲ್ಲಿ ಪ್ರವೇಶ ಮಾಡಿದ್ವಿ. ಮೊದಲನೇ ಬಾರಿಗೆ ನಾವು ಶಾಸಕರು ಹಿಂದಿನ ಆಗಿದ್ದು ನಾನು ಮೊದಲನೇ ಬಾರಿಗೆ ಪ್ರವೇಶ ಮಾಡಿದೆ. ಹಾಗಾಗಿ ಬಹಳ ಆತ್ಮೀಯ. ಯಾಕಂದರೆ ಅವರ ವಿಧಾನಸಭಾ ಕ್ಷೇತ್ರ ಮತ್ತು ಅವರ ತಾಲೂಕು ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರೇ ಸ್ವತಃ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ತಗೊಳ್ತಾರೆ. ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಈ ಇಲಾಖೆಯ ಎಲ್ಲ ಮಾನ್ಯ ಸಚಿವರು ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಸಮಾಜದ ಎಲ್ಲ ಶಾಸಕರು ಮತ್ತು ನಮ್ಮ ಸಮಾಜದ ಎಲ್ಲ ಮಾಜಿ ಶಾಸಕರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರ ಕಾರ್ಯಕ್ರಮಕ್ಕೆ ಬರೋದ್ರಿಂದ ಸ್ವತಃ ಶಾಸಕರೇ ಬಂದು ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಸ್ವತಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತ ಸೇವಾಲಾಲ್ ಜಯಂತಿ ಬರೀ ನಿಮ್ಮ ಸಮಾಜದ ಜಯಂತಿ ಅಲ್ಲ, ಅದು ನನ್ನ ಜಯಂತಿ, ನಮ್ಮ ಸಮಾಜ ಜಯಂತಿ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಸೇವಾಲಾಲ್ ಅವರ ಅಭಿಸೇವೆಯನ್ನು ಮಾಡತಕ್ಕಂಥ ಒಂದು ಅವಕಾಶವನ್ನು ನನಗೆ ಸಿಕ್ಕಿದೆ. ಹಾಗಾಗಿ ನಾನು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೇನೆ ಅಂತ ಹೇಳಿ ಬಹುಶಃ ಶಾಸಕರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಅಧ್ಯಕ್ಷತೆ ನಡೆಯುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮದೇ ಆದ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಶಾಸಕರು ಕೂಡ ನಾನು ವಿಶೇಷವಾಗಿ ನಮ್ಮ ಸಮಾಜದ ಪರವಾಗಿ, ನಮ್ಮ ಕಷ್ಟದ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಉತ್ಕೃಷ್ಟವಾದ ಅಭಿನಂದನೆಗಳನ್ನು ಎಲ್ಲರಿಗೂ ಸಲ್ಲಿಸುತ್ತಾ ಜೊತೆಗೆ ನಮ್ಮ ರಾಜೇಂದ್ರ ನಾಯಕ್ ಅವರಿದ್ದಾರೆ, AC ಅವರಿದ್ದಾರೆ, ಹಾಗೆ ನಮ್ಮ ಮಾಜಿ ಕನ್ನಡ ಪ್ರತಿನಿಧಿ ನಿರ್ಮಾಣ ಅಧ್ಯಕ್ಷರಾದಂಥ ಬಾಲಣ್ಣರಿದ್ದಾರೆ, ಚಂದ್ರಶೇಖರ ಅವರಿದ್ದಾರೆ, ಭೋಜಣ್ಣ ಅವರಿದ್ದಾರೆ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯರು ಒಂದು ಕಾರ್ಯಕ್ರಮ ಈ ಸಂತ ಸೇವಾಲಾಲ್ ಜಯಂತಿಯ ಪೂರ್ವಭಾವಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಹಿರಿಯರಿಗೂ ಮತ್ತು ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಹೊನ್ನಳ್ಳಿ ತಾಲೂಕು ಆಡಳಿತ EO ಇರ್ಬೋದು, ಎಸ್ಕಾಂ ಇರ್ಬೋದು, ಮತ್ತು ವಾಟರ್ ಸಪ್ಲೈ ಮತ್ತು PWD ಮತ್ತು ಲ್ಯಾಂಡ್ ಆರ್ಟ್ ಇರ್ಬೋದು, ಜೊತೆಗೆ ಉಳಿದಂಥ ಎಲ್ಲ ಅಧಿಕಾರಿಗಳು. ಯಾಕಂದರೆ ಈ ಕಾರ್ಯಕ್ರಮ ವಿಶೇಷವಾಗಬೇಕಂದ್ರೆ ಇವತ್ತು ನಾವು ಪೂರ್ವಭಾವಿಯಲ್ಲಿ ನಾವು DC ಅವರು, SP ಅವರು, ಶಾಸಕರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸಮಾಜದ ಶಾಸಕರು, ಮಂತ್ರಿಗಳು, ಮಾಜಿ ಶಾಸಕರು ನಾವು ಏನೇ ಬಂದರೂ ನಮ್ಮದೇ ಆದಂಥ ಸಲಹೆ ಸೂಚನೆಗಳನ್ನು ಕೊಡುವುದಷ್ಟೇ. ಆದರೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಮಾಡೋದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ. ಅದರಲ್ಲಿ ವಿಶೇಷವಾಗಿ ಹೊನ್ನಳ್ಳಿ ತಾಲೂಕು ಆಡಳಿತದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅಧಿಕಾರಿಗಳು ಇವೆಲ್ಲರೂ ಚೆನ್ನಾಗಿ ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಸಾಧ್ಯ. ಹಾಗಾಗಿ ಇದು ಸೇವಾಲಾಲ್ ಜಯಂತಿ, ಇದು ನಮ್ಮ ಜಯಂತಿ, ನಿಮ್ಮ ಜಯಂತಿ. ತಾವೇನೇ ಕಾರ್ಯಕ್ರಮದಲ್ಲಿ ತಮಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ಇದು ನಮ್ಮ ಜಯಂತಿ ಅಂತ ನಾವು ಮಾಡಿದ್ರೆ 100ಕ್ಕೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲರನ್ನ ಅಧಿಕಾರಿಸಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗಿಂತ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾವೆಲ್ಲರೂ ಈ ಜಯಂತಿ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ನಮ್ಮದೇ ಆದಂಥ ಸಲಹೆ ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರೋದ್ರಿಂದ, ಯಾಕಂದರೆ ಬಹುಶಃ ನಮಗೆಲ್ಲ ಗೊತ್ತಿದೆ ಇಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾರಣ ಅಂತ ನಾನು ಬಹಳ ಸಂತೋಷದ ಮಾತನ್ನು ಹೇಳಬೇಕಾಗಿದೆ. ಯಾಕಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 2013ರಿಂದ 2017 ತನಕ ಕಳೆದ 5 ವರ್ಷದಲ್ಲಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿರೋದು. ಬಹುಶಃ ನಾನು ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸಂದರ್ಭದಲ್ಲಿ ಕೂಡ ಹೆಚ್ಚು ಅನುದಾನ ಈ ಭಾಗದಲ್ಲಿ ನಾನು ಕೊಟ್ಟಿರೋದು. ಸೊ ಹಾಗಾಗಿ ಇವತ್ತು
ಬಹುಶಃ ಸರ್ಕಾರ ಅನುದಾನ ಯಾವುದೇ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಅನುದಾನ ಕೊಡ್ಬೋದು, ಆದರೆ ಇಂಪ್ಲಿಮೆಂಟ್ ಮಾಡೋದು ಬಹಳ ಕಷ್ಟ. ಇಲ್ಲಿ ಜವಾಬ್ದಾರಿಯಾಗಿ ನಮ್ಮ ಬಹುಶಃ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಕೂತಿದ್ದೀವಿ, ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ, ಇಂಥ ಒಂದು ಜಾಗದಲ್ಲಿ ಬಂದರೆ ಬಹುಶಃ ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯ ನಾಯಕರು ಬಹಳ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಕಾರ್ಯದರ್ಶಿ ಸಂದರ್ಭದಲ್ಲಿ ಅವರು ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಜೊತೆಗೆ ನಮ್ಮ ಇಲ್ಲಿರ್ತಕ್ಕಂಥ ಭುಜ ನಾಯಕರವರು ಮತ್ತು ರಾಘವ್ ನಾಯಕರವರು, ನಮ್ಮ ಮಾಜಿ ಅಧ್ಯಕ್ಷರು ಜಯದೇವ ನಾಯಕರು, ಬಾರವರು ಎಲ್ಲರ ಶ್ರಮ ಇದೆ. ಅದರ ಜೊತೆಗೆ ಕೂಡ ಬಹಳಷ್ಟು ಜನ ಸಮಾಜದ ಹಿರಿಯರ ಒಂದು ಮಾರ್ಗದರ್ಶನ, ಅವರಿಗೆ ಆದಂಥ ಸಲಹೆ ಸೂಚನೆಗಳನ್ನೇ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಬಹುಶಃ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಕಾರ್ಯಕ್ರಮ ಕೊಟ್ಟ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಕಳೆದ 5 ವರ್ಷದಲ್ಲಿ, ಯಾಕಂದರೆ ಮೊನ್ನೆ ನನಗೆ ಇವರು ಸಿಕ್ಕಿದ್ರು, ನಮ್ಮ ಹಿರಿಯನಾಯಕ್ ಸಾರು ಮತ್ತು ಬಾಲಣ್ಣ ಅವರು ಮತ್ತು ಭೋಜನಾಯಕ್ ಸಾರು ಎಲ್ಲ ಸಿಕ್ಕಿದ್ರು. ಹೇಳ್ತಾ ಇದ್ರು, ಸರ್ 2013 5 ವರ್ಷ ಸಾಹೇಬರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ನಾವು ಏನೇ ಕೇಳಿದ್ರು ಎಲ್ಲ ಪ್ರಶ್ನೆ ಇಲ್ಲ, ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಬಾರಿ ಸರ್ ನೀವೆಲ್ಲರೂ, ನೀವು ಮತ್ತು ರುದ್ರಪ್ಪ ಲಮಾಣಿಯವರು, ನಮ್ಮ ಸಮಾಜದ ಎಲ್ಲ ಶಾಸಕರು, ನೀವೆಲ್ಲರೂ ಸೇರಿ ಈ ಬಾರಿ ನಮ್ಮ ಸೂರ್ಯನಕೊಪ್ಪ ನಮ್ಮ ಜನ್ಮಸ್ಥಳ ಸೇವಲಾ ಜನ್ಮಸ್ಥಳದಲ್ಲಿ ಅದಕ್ಕೆ ಯಾಕೆ ಈ ವಿಷಯವನ್ನು ಪ್ರಸ್ತಾವನೆ ಮಾಡ್ತಿದ್ದೀವಿ ಅಂದರೆ, ನಮ್ಮ ಸ್ಥಳೀಯ ಶಾಸಕರಿದ್ದಾರೆ. ನಾವೆಲ್ಲ ಹೇಳೋದಕ್ಕಿಂತ ಮುಖ್ಯವಾಗಿ ಶಾಂತಣ್ಣವರು ಬಹಳ ಒತ್ತಾಯವನ್ನು ಮಾಡಬೇಕಂದ್ರೆ ಬಹಳ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಬೇಕಾಗುತ್ತೆ. ಒಂದು 40 ಕೋಟಿ ರೂಪಾಯಿ ಇಲ್ಲಿ ನಾವು ಹಾಸ್ಟೆಲ್ ಮತ್ತು ರೆಸಿಡೆನ್ಸಿ ಸ್ಕೂಲಲ್ಲಿ ಮಾಡಿ ಕನಿಷ್ಠವಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮ್ಮ ಜಿಲ್ಲಾಧಿಕಾರಿಯವರ ಮತ್ತು ನಮ್ಮ ಅಧ್ಯಕ್ಷ ರುದ್ರಪ್ಪ ಲಮಾಣಿಯವರ ಒಂದು ಕನಸು. ಯಾಕಂದರೆ ಇವತ್ತು ನಮ್ಮ ಬಂಜಾರ ಸಮಾಜದಲ್ಲಿ ಹೆಚ್ಚು ಗುಳೆ ಹೋಗ್ತಕ್ಕಂಥ ಜನ, ಆ ಗುಳೆ ಹೋಗ್ತಕ್ಕಂಥ ಜನರು ಮಕ್ಕಳನ್ನ ಕರ್ಕೊಂಡಕ್ಕಿಂತ ಕರ್ಕೊಂಡು ಹೋಗ್ತಾರೆ. ಅದು ಆಗಬಾರ್ದು. ಅದಕ್ಕೆ ಇಲ್ಲಿ ಒಂದು ಹಾಸ್ಟೆಲ್ ಮಾಡಿದ್ರೆ ಆ ಮಕ್ಕಳನ್ನ ಇಲ್ಲಿ ಬಿಡುವುದರ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ. ಸೊ ಹಾಗಾಗಿ ಸ್ಥಳೀಯ ಶಾಸಕರಿಗೂ ನಾನು ಮನವಿ ಮಾಡ್ತೀನಿ. ಅದನ್ನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಹಾಗಾಗಿ ಇವತ್ತು ನಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಪೂರ್ವಭಾವಿಯಲ್ಲಿ ತಮ್ಮದೇ ಆದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಯಂತಿ ಕಾರ್ಯಕ್ರಮ ವಿಶೇಷವಾಗುತ್ತೆ. ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸವನ್ನು ಮಾಡಿದ್ರೆ ಮಾತ್ರ ಕಾರ್ಯಕ್ರಮ ವಿಶೇಷವಾಗಿ ಸಾಧ್ಯ. ಹಾಗಾಗಿ ನಾವು ಇವತ್ತಿನ ಪೂರ್ವಭಾವಿಯಲ್ಲಿ ಬಂದು ತಮ್ಮದೇ ಸಲಹೆ ಸೂಚನೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ. ಮತ್ತೊಮ್ಮೆ ನಾನು ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಜಿಲ್ಲಾಡಳಿತ, ತಾಲೂಕಾಡಳಿತ ಜೊತೆಗೆ ನಮ್ಮ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ನಾನು ಈ ಕಾರ್ಯಕ್ರಮಗಳನ್ನೆಲ್ಲರೂ ಕೂಡ ಆಹ್ವಾನ ಮಾಡಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡೋದ್ರಿಂದ ಎಲ್ಲರಿಗೂ ನಾನು ವಂದನೆ ಮಾಡ್ತೀನಿ. ನಮಸ್ಕಾರ.